ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯು ಆರ್ ವಾಚಿಂಗ್ ಸಂಗೀತಾಳ ಮನೆ ಪಾಠ ಯೂಟ್ಯೂಬ್ ಚಾನಲ್. ಸೊ ನನ್ನ ಫಸ್ಟ್ PUC ಸೀರೀಸ್ನಲ್ಲಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಡಿಫ್ರೆನ್ಸ್ ಆಫ್ ಸೆಟ್ಸ್ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಸೊ ಇವತ್ತಿನ ಇದರಲ್ಲಿ ಎಕ್ಸಸೈಸ್ 1.4 ಸ್ಟಾರ್ಟ್ ಮಾಡ್ತಾ ಇದ್ದೀವಿ. Exercise 1.4. So let us move on to the question. So find the union of each of the following pairs of sets. First one, okay, 2 pair of sets ಅನ್ನ ಕೊಟ್ಟಿದ್ದಾರೆ. ಆ pair of sets ಗೆ ಯೂನಿಯನ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ 1 by 1 ನೋಡ್ತಾ ಹೋಗೋಣ. x equals 1 3 5, y equals 1 2 3. Okay, so now we have to find x union y. So first apply ಮಾಡಿ ಸೆಟ್ ಅನ್ನು ಬರ್ಕೊಳ್ಳಿ ಹೇಗಿದೆಯೋ ಹಾಗೆ. ಈ ಸ್ಟೆಪ್ ನೀವು ಫಾಲೋ ಮಾಡಲೇಬೇಕು. ಇಫ್ ಯು ಆರ್ attempting this question for 2 marks, you have to write all the steps involving in the particular problem. Okay, so ಈಗ ಫಾರ್ಮುಲೇಟ್ ಮಾಡಿ. ಸೊ ಕಾಮನ್ ಎಲಿಮೆಂಟ್ಸನ್ನು ಒಂದೇ ಸರಿ ಬರೀತೀರಾ, ಉಳುಕಿದ್ದನ್ನು ಆ್ಯಸ್ ಇಟ್ ಈಸ್ ಹಾಗೆ ಬರೀತೀರಾ. ಇಲ್ಲಿ 1 ಕಾಮನ್ ಇದೆ, 1 ಮತ್ತು 3 ಕಾಮನ್ ಇದೆ, ಅದನ್ನು ಒಂದೇ ಸರಿ ಬರ್ಕೊತೀರ. ಸೊ ಅಲ್ಲಿಗೆ ಆರ್ಡರ್ ವೈಸ್ ಬರೆದಿದ್ದೀನಿ ಅಷ್ಟೇ. 1 2 3 ಆ್ಯಂಡ್ ಹಿಯರ್ ದ 5. ನೆಕ್ಸ್ಟ್ ಸೆಕೆಂಡ್ ಒನ್. So A equals AEIOU. In same way, B equals ABC. We have to find the union. First, write the step. ಸೊ ಇಲ್ಲಿ ನಿಮಗೆ ಬರೆಯೋದು ಬೇಜಾರು ಅಂತ ಅನಿಸುತ್ತೆ ಒಂದೆರಡು ಪ್ರಾಬ್ಲಮ್ ಮಾಡೋಷ್ಟೊತ್ತಿಗೆ ನೀವು. ಬಟ್ ಬೇಜಾರು ಅಂತ ಅನ್ಕೊಂಬಿಟ್ರೆ ನೀವೇನು ಪ್ರಾಕ್ಟೀಸ್ ಮಾಡ್ದಂಗೆ ಆಗಲ್ಲ. ಕೊನೆ ಮೂಮೆಂಟಲ್ಲಿ ಇಂಟರ್ಸೆಕ್ಷನ್ ಯಾವುದು, ಯೂನಿಯನ್ ಯಾವುದು, ಡಿಫ್ರೆನ್ಸ್ ಯಾವುದು ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಆಗ್ತಾ ಹೋಗುತ್ತೆ. ಬಟ್ ಸೊ ಅಟ್ ದ ಸೇಮ್ ಟೈಮ್ ಯು ಹ್ಯಾವ್ ಟು ರೈಟ್ ಆಲ್ ದ ಸ್ಟೆಪ್ಸ್ ಆ್ಯಂಡ್ ಡೋಂಟ್ ಫೀಲ್ ಬೋರಿಂಗ್, ಫೀಲ್ ಎಕ್ಸೈಟಿಂಗ್ ಫಾರ್ ಎವ್ರಿ ಪ್ರಾಬ್ಲಮ್ ಆ್ಯಂಡ್ ಡೂ ಇಟ್ ಅಕಾರ್ಡಿಂಗ್ ಟು ದ ರಿಕ್ವೈರ್ಡ್ ಮಾರ್ಕ್ಸ್ ಅಥವಾ ರಿಕ್ವೈರ್ಡ್ ಸ್ಟೆಪ್ಸನ್ನು ಮಾಡೋದ್ರ ಮುಖಾಂತರ. ಓಕೆ, ಸೊ ಇಲ್ಲಿ ಯಾವುದೆಲ್ಲ ಇದೆ ಕಾಮನ್ ಅನ್ನೋದನ್ನು ಒಂದ್ಸರಿ ಮಾರ್ಕ್ ಮಾಡ್ಕೊಳ್ಳಿ. ಎ ಮಾತ್ರ ಕಾಮನ್ ಇದೆ. ಸೊ ಈಗ ಎನ ಒಂದೇ ಸರಿ ಬರೆದ್ಬಿಟ್ಟು ABC EIOU. ಓಕೆ, ರಿಮೈನಿಂಗ್ಸ್ ಎಲಿಮೆಂಟ್ಸ್ ಆಫ್ ಬೋತ್ ದ ಸೆಟ್ಸನ್ನು ನಾನು ಲಿಸ್ಟ್ ಔಟ್ ಮಾಡಿದ್ದೀನಿ. ಅದೇ ರೀತಿ ಥರ್ಡ್ ಒನ್ನಲ್ಲಿ ನೋಡಿ, ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಹೇಳಿದ್ನಲ್ವ, ಒಂದು ಸೆಟ್ ಇನ್ಫೈನೈಟ್ ಇದೆ, ಒಂದು ಫೈನೈಟ್ ಇದೆ. ಓಕೆ, ಸೊ ನಾವು ಈ ಥರ ನಂಬರ್ಸ್ ಬರ್ಕೊಂಡ್ರೂ ಆಗತ್ತೆ, ಅಂದರೆ ರೋ ಸ್ಟಾರ್ ಫಾರ್ಮಲ್ಲಿ ಬರಿದೇ ಹೋದ್ರೂ ಆಗತ್ತೆ. ಅದರಂದೇನು ಅಂತ ಎಫೆಕ್ಟ್ ಏನು ಆಗೋದಿಲ್ಲ ಅಂತ ಅನ್ಕೊಂತೀನಿ. ಸೊ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ವಿಚ್ ಆರ್ ಮಲ್ಟಿಪಲ್ಸ್ ಆಫ್ 3 ಅಂತ ಕೊಟ್ಟಿದ್ದಾರೆ. ಫಸ್ಟ್ ಎ ಸೆಟ್. ಸೊ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಂಬರ್ಸನ್ನು ಲಿಸ್ಟ್ ಔಟ್ ಮಾಡ್ಕೊಳ್ಳೋದಾದರೆ 3 6 9 12 ಸೊ ಆನ್ ಆಗುತ್ತೆ. ಓಕೆ, ಸೊ ಅದೇ ಬಿ ಸೆಟ್ಟಲ್ಲಿ ಏನಂತ ಕೊಟ್ಟಿದ್ದಾರೆ, ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಎ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 6. ಎಕ್ಸ್ ಇಸ್ ಎ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 6 ಅಂತ ಹೇಳಿದ್ದಾರೆ. ಓಕೆ, 1 2 3 4 5. ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಕೊಟ್ಟಿದ್ರೆ 6 ಇನ್ಕ್ಲೂಡ್ ಆಗೋದು. ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಕೊಟ್ಟಿಲ್ಲ, ಜಸ್ಟ್ ಲೆಸ್ ದ್ಯಾನ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ 5ಗೆ ಸ್ಟಾಪ್ ಮಾಡ್ತೀವಿ. ಸೊ ಎ ಯೂನಿಯನ್ ಬಿ ಏನಾಗುತ್ತೆ, ಕಾಮನ್ ಎಲಿಮೆಂಟ್ ಯಾವ್ದು ಬರುತ್ತೆ ಇಲ್ಲಿ, 3 ಮಾತ್ರ ಕಾಮನ್ ಎಲಿಮೆಂಟ್. ಓಕೆನಾ. ಸೊ ಇದೇನಾದ್ರು 6 ಬಂದಿತ್ತು ಅಂತಂದರೆ 2 ಇರ್ತಿತ್ತು.
ಓಕೆ, ನೀವು ಭಯ ಪಡೋ ಅವಶ್ಯಕತೆ ಇಲ್ಲ. ಇನ್ಫೈನೈಟ್ ಸೆಟ್ ಕೊಟ್ಬಿಟ್ಟಿದ್ದಾರಪ್ಪ ಹೇಗೆ ಅಂತ ಹೇಳ್ಬಿಟ್ಟು, ಎರಡು ಇನ್ಫೈನೈಟೇ ಬರ್ತಾ ಇದೆ ಸೆಟ್ ಅಂತ ಹೇಳಿದ್ರೆ ನೀವು ಬೆಟರ್ ಟು ರೈಟ್ ಇಟ್ ಇನ್ ಯುವರ್ ಓನ್ ವರ್ಡ್ಸ್ ಅಂತ ಹೇಳಿದ್ರೆ ಸೆಟ್ ಬಿಲ್ಡರ್ ಫಾರ್ಮಲ್ಲೇ ಬರೆದ್ಬಿಡಿ, ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ಅಲ್ವಾ. ಸೊ ಹಾಗೂ ಮಾಡ್ಬೋದು. ಸೊ ನೆಕ್ಸ್ಟ್ 4th ಒನ್, ಇದು ಅಷ್ಟೇ, ಇದಕ್ಕೆ ಅವರೇ ಲಿಮಿಟೇಷನ್ಸನ್ನು ಕೊಟ್ಬಿಟ್ಟಿದ್ದಾರೆ. ಸೊ ನಾನು ಡೈರೆಕ್ಟಾಗಿ ಎಲಿಮೆಂಟ್ಸ್ನ ಬರ್ಕೊತಾ ಇದ್ದೀನಿ. x such that x is a natural number, 1 less than x less than or equal to 6 ಅಂತ ಹೇಳಿದ್ರೆ 2 3 4 5 6 ಇದಿಷ್ಟು ಇನ್ಕ್ಲೂಡ್ ಆಗಿದೆ. ಬಿ ಸೆಟ್ಟಲ್ಲಿ 6 ಲೆಸ್ ದ್ಯಾನ್ ಎಕ್ಸ್ ಲೆಸ್ ದ್ಯಾನ್ 10 ಅಂತ ಹೇಳಿದ್ರೆ 7 8 9 ಇಷ್ಟು ಎಲಿಮೆಂಟ್ಸು ಬಿ ಸೆಟ್ಟಲ್ಲಿ ಬರುತ್ತೆ. ಸೊ ಎ ಯೂನಿಯನ್ ಬಿ ಮಾಡಿದ್ರೆ 2 3 4 5 6 7 8 9 ಇದಿಷ್ಟು ಈ ಪರ್ಟಿಕ್ಯುಲರ್ ಸೆಟ್ಟಲ್ಲಿ ಬರ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಲಾಸ್ಟ್ ಒನ್ ಆಫ್ ಫಸ್ಟ್ ಮೈನ್, ಎ ಈಕ್ವಲ್ಸ್ 1 2 3 ಆ್ಯಂಡ್ ಅನದರ್ ಇಸ್ ಪೈ ಕೊಟ್ಟಿದ್ದಾರೆ. ಬಿ ಸೆಟ್ ಈಕ್ವಲ್ಸ್ ಪೈ ಕೊಟ್ಟಿದ್ದಾರೆ. ಸೊ ಎ ಯೂನಿಯನ್ ಬಿ ಮಾಡಿದ್ರೆ ಅಂತ ಹೇಳಿದ್ರೆ 1 2 3 ಪೈ, ಆನ್ಸರು 1 2 3ನೇ ಬರುತ್ತೆ. ಸೊ ಇದನ್ನು ನಾವು ಲಾಸ್ ಯೂಸ್ ಮಾಡ್ಕೊಂಡು ಕೂಡ ಡೈರೆಕ್ಟಾಗಿ ಬರಿಬೋದು. ಯೂಶಲಿ ಈ ಥರದ್ದೆಲ್ಲ 1 ಮಾರ್ಕ್ಸ್ ಕ್ವಶನ್ಗೆ ಕೇಳ್ತಾರೆ. ಸೊ ಇದಿಷ್ಟು ಫಸ್ಟ್ ಮೇನ್ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಮೇನ್ಸನ್ನು ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಒಂದೇ ಮೇನಲ್ಲಿ ಇಷ್ಟೆಲ್ಲ ಸಬ್ ಕ್ವೆಶನ್ಸ್ ಇದ್ದಾಗ ನಮಗೆ ವಿಡಿಯೋ ಲೆಂತಿ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಯಾವಾಗಲೂ ಏನು ಮಾಡ್ತೀನಿ, ಎಲ್ಲ ಬಿಟ್ಟು ಮಾಡೇ ಹೇಳ್ತಾ ಹೋಗ್ತೀನಿ. ಸೊ ಹಾಗಾಗಿ ಅಲ್ಲಿವರೆಗೂ ಸ್ಟೇ ಟ್ಯೂನ್ ಟು ಮೈ ಚಾನಲ್ ಫಾರ್ ನೆಕ್ಸ್ಟ್ ಫಾಲೋಯಿಂಗ್ problems of the particular exercise. So if you find this video informative and useful for you, please share with your friends. ಅದೇ ರೀತಿ ಈ ಒಂದು ನನ್ನ ಎಫರ್ಟ್ಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.